ಒರೆ 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 ಇದೇನ್ಲ ಶಿವ ಈಟ್ ದೊಡ್ಡ ಮಡಗ್ಬಿಟ್ಟವ್ರೆ. ಇದನ್ನೇ ಬೆಂಕಿ ಯಾಕೆ ಸುಡ್ತೀರಾ? ಊನಮ್ಮ, ಇದು ಈ ಊರಿನ ಪ್ರತೀತಿ. ಆಗಿನ ಕಾಲದಲ್ಲಿ ಒಬ್ಬ ರಾಕ್ಷಸ ಇದ್ದಂತೆ. ಅವನು ಹಳ್ಳಿ ಜನಗಳನ್ನ ಬಂದು ದಾಳಿ ಮಾಡಿ ರಾಗಿ ಭತ್ತನೆಲ್ಲ ಹೊತ್ಕೊಂಡು ಹೋಗ್ತಿದ್ದಂತೆ. ಜನಗಳೆಲ್ಲ ಬಂದು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ದೇವರು ಬಂದು ಅವನ್ನ ಸಂಹಾರ ಮಾಡಿದ್ನಂತೆ. ಅದಕ್ಕೆ ಪ್ರತಿ ವರ್ಷ ಇವನ್ನ ದಹನ ಮಾಡ್ತೀವಿ. ಅಷ್ಟು ಎತ್ತರವನ್ನಲ್ಲ ರಾಕ್ಷಸ. ಅವನು ಮೈ ತುಂಬ ಈ ಸಿಡಿಮದ್ದುಗಳನ್ನು ಮತ್ತು ಪಟಾಕಿಗಳನ್ನು ತುಂಬಿಸಿರ್ತೀವಿ. ಹಂಗೆ ನೋಡಿ ಅಲ್ಲಿಂದ ಇಲ್ಲಿ ಗಂಟ ಸರ ಪಟಾಕಿಗಳನ್ನ ಮಡಗಿದ್ದೀವಿ. ಅಲ್ಲಿ ನೋಡಿ, ಅಲ್ಲಿ ಹಚ್ಚಿದ್ರೆ ಅದು ಸಿಡ್ಕೊಂಡು ಅಲ್ಲಿ ಹೋಗಿ ರಾಕ್ಷಸ ಸುಟ್ಟು ಬೂದಿಯಾಗಿ ಹೋಗ್ತಾನೆ. ಅಧ್ಯಕ್ಷರೇ, ದಹನನ ಬಾಯಲ್ಲಿ ಬಣ್ಸೋದಲ್ಲ, ಕಣ್ಣಾರೆ ಕಾಣ್ಬೇಕು. ಪಾರು, ಸರಿನವಾ? ನೀ ಹೇಳಿದ ಮ್ಯಾಕೆ ಆಯ್ತು. ಕಮಲಿ ಅವರೇ, ಈಗ ಹೇಗಿದ್ದೀರಾ? ರೆಸ್ಟ್ ಮಾಡಿದ್ರಾ? ಈಗ ಪರವಾಗಿಲ್ಲ, ಸಂದಾಗೆ ಇವ್ನಿ. ಪೂಜೆಗೆ ಟೈಮ್ ಆಯ್ತು, ಬನ್ನಿ ಎಲ್ರು ಹೊರಡೋಣ. ಬನ್ನಿ. ಊರ್ಮಿಳಾ, ಎಂತ ಇಕ್ಕಟ್ಟಿಗೆ ಬಂದು ಸಿಕ್ಕಾಕೊಂಡಪ್ಪ ನಾನು. ಈಗ ಮುಗಿಸ್ತಾರೆ ಅಂತ ಕಾಯ್ತಿದ್ರೆ ಇವರಂತೂ ಗ್ಯಾಪೇ ಕೊಡದೆ ಮ್ಯಾರಥಾನ್ ಮಾಡ್ತಿದ್ದಾರೆ. ಅನ್ನಪೂರ್ಣಮ್ಮ, ಎದ್ದೇಳಿ. ಅಪ್ಪ, ಮುಗೀತು ಅನ್ಸುತ್ತೆ. ಈಗ ಹೋಮಕ್ಕೆ ಅಲ್ಪ ವಿರಾಮ ನೀಡೋ ಸಮಯ. ಆದರೆ ಹೋಮದ ಹತ್ರ ನಾನು ಒಂದು ಅಖಂಡ ದೀಪವನ್ನು ಹಚ್ಚಿ ಹೋಗ್ತೀನಿ. ಅದು ಹೋಮದಷ್ಟೇ ಪ್ರಭಾವಶಾಲಿ. ಅಷ್ಟೇ ನಿಷ್ಠೆಯಿಂದ ಆ ದೀಪವನ್ನು ನೀವು ಕಾಯಬೇಕಾಗುತ್ತೆ. ಬೆಳಗ್ಗಿನವರೆಗೂ ಅದು ಆರೋ ಹಾಗಿಲ್ಲ. ಅನ್ನಪೂರ್ಣಮ್ಮ, ಅಕಸ್ಮಾತ್ ಆ ದೀಪ ಏನಾದರೂ... ಇಲ್ಲ ಗುರುಗಳೇ, ನೀವು ದೀಪ ಹಚ್ಚಿ. ನನ್ನ ಶಕ್ತಿ ಮೀರಿ ನಾನು ಅದನ್ನು ಕಾಪಾಡ್ಕೋತೀನಿ. ಯಾವುದೇ ಕಾರಣಕ್ಕೂ ಅದನ್ನು ಆರೋದಕ್ಕೆ ಬಿಡೋದಿಲ್ಲ. ಓಹೋ, ಈಗೇನೋ ಹೊಸ ಸರ್ಕಸ್ ಇದೆ. ಚಂದ್ರಕಾಂತ್, ಗುರುಗಳೇ, ಹೋಮದ ಬಳಿ ನೀನಿರು. ಅಖಂಡ ದೀಪವನ್ನು ನಿಮ್ಮ ತಾಯಿಯವರು ನೋಡ್ಕೋತಾರೆ. ಅನಿಕಾ, ಆ ರಾಕ್ಷಸನ ನೋಡು. ನೋಡಕ್ ಸೇಮ್ ನೀನು ಕೋಪ ಬಂದ್ರೆ ಹೇಗಿರ್ತೀಯೋ ಹಾಗೆ ಇದೆ ಕಣೆ, ಅಲ್ವಾ ಪಿಂಕಿ? ಐ ಆಮ್ ಸಾರಿ ಅನಿಕಾ, ಏನೋ ತಮಾಷೆಗೆ. ಐ ಆಮ್ ರಿಯಲಿ ಸಾರಿ. ನಾನು ರಾಕ್ಷಸಿನೇ.
ಕೆಸರಿನ ಕಮಲಿಗೆ ಇವತ್ತು ನಾನು ರಾಕ್ಷಸಿನೇ. ನಾನು ಎಷ್ಟೇ ಕಷ್ಟಪಟ್ಟು ಪ್ಲ್ಯಾನ್ ಮಾಡಿದ್ರು ಆ ಋಷಿ ಬಂದು ಕಾಪಾಡ್ಬಿಡ್ತಾನಲ್ಲ. ನೆನ್ನೆ ಆ ಇನ್ನೊಬ್ಳು ಯಾವಳೋ ಬಂದು ನನ್ನ ಪ್ಲ್ಯಾನ್ ಎಲ್ಲ ಹಾಳು ಮಾಡಿಬಿಟ್ಲು. ಅವ್ರ ಇಡೀ ಟೀಮ್ ಯಾವಾಗಲೂ ಹಲ್ಕಿರ್ಕೊಂಡು ಓಡಾಡ್ತಿರ್ತಾರೆ. ಆ್ಯಂಡ್ ಐ ಕ್ಯಾನ್ ನಾಟ್ ಟಾಲರೇಟ್ ದ್ಯಾಟ್. ಅದರಲ್ಲಿ ಆ ಋಷಿ ಬೇರೆ, ಹಿ ಸಚ್ ಅನ್ ಇಡಿಯಟ್. ಈ NCC ಕ್ಯಾಂಪಲ್ಲಿ ನಮ್ಮ ಅದೃಷ್ಟ ವರ್ಕ್ ಆಗದೆ ಇರ್ಬೋದು. ಬಿಡು, ಕಾಲೇಜಿಗೆ ವಾಪಸ್ ಹೋಗ್ತೀವಲ್ಲ ಅವಾಗ ನೋಡ್ಕೊಳ್ಳೋಣ. ಅಲ್ಲೂ ಆಗಿಲ್ಲ ಅಂದರೆ ಸೋತು ಅವಳ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋಣವಾ? ಹಾಂ, ಇಲ್ಲಿ ನಿಲ್ಬೇಡ್ರಿ, ನಡೀರಿ ಪೂಜೆಗೆ. ಸ್ವಲ್ಪ ಹೊತ್ತಿಗೆ ರಾಕ್ಷಸ ಬೆಂಕಿ ಇಡ್ತಾರೆ, ಇಲ್ಲಿರೋದು ಡೇಂಜರು. ನಡೀರಿ ನಡೀರಿ. ಅನಿಕಾ, ಕಮ್ ಲೆಟ್ಸ್ ಗೋ. ಪಿಂಕಿ, ಹೋಗಿ ಕಾಜಲ್ನ ಕರ್ಕೊಂಡ್ ಬಾ. ಅವಳು ಅವ್ರ ಟೀಮಲ್ಲಿ ಇದ್ದಾಳಲ್ಲ, ಅವಳು ಯಾಕೆ? ಹೋಗಿ ಕಾಜಲ್ನ ಕರ್ಕೊಂಡ್ ಬಾ. ರಾಕ್ಷಸ ನಮ್ಮಲ್ಲಿರೋ ಕೆಟ್ಟದರ ರೂಪಕ. ಹೌದು, ಪೂಜೆ ಆದ್ಮೇಲೆ ರಾಕ್ಷಸನ ದಹನ ನಡೀತೈತೆ. ನಮ್ಮಲ್ಲಿರೋ ಕೆಟ್ಟ ಗುಣಗಳು, ಕಷ್ಟಗಳು ಸುಟ್ಟು ಬೂದಿ ಆಗಲಿ ಅಂತ ಆ ದೇವರಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ಪೂಜೆ ಶುರು ಮಾಡೋಣವಾ? ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸ್ಥಿತಾ ನಮಸ್ತಸ್ಮೈ 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 ನಮೋ ನಮಃ. ಆವಾಜಿ ಗ್ರಾಮದೇವತಾಭ್ಯೋ ನಮಃ. ಓಂ ಹಿರಣ್ಯವರ್ಣಾಮರಣೀಂ ಸುವರ್ಣರಜತಸ್ರಜಾಂ ಚಂದ್ರಾಮಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಮಹಾವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಮಿರಣ್ಯಮಿಂದೇಯಂ ಗಾಮಶ್ವಂ ಪುರುಷಾಣಂ ಅಶ್ವಪೂರ್ವಾಮೃತಮಧ್ಯಾಮಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಮುಪಕ್ವಯೇ ಶೀರ್ಮಾ ದೇವಿ ಜುಷತಾಂ ಕಾಂ ಸ್ಮೋಸ್ಮಿತಾಮಿರಣ್ಯ ಪ್ರಾಕಾರ ಮಾರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಪ್ಪಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತಿ. ಅನಿಕಾ, ನೀವು ಯಾರು ಪೂಜೆಗೆ ಬರಲಿಲ್ವಾ? ಬನ್ನಿ, ಪೂಜೆ ನಡೀತಾ ಇದೆ. ಪೂಜೆಗೆ ನಾವು ಹೋಗಲ್ಲ, ನೀನು ಹೋಗ್ತಿಲ್ಲ. ಅಲ್ಲ ಅನಿಕಾ, ಧರಮ್ ಸರ್ಗೆ ಗೊತ್ತಾದ್ರೆ? ಯಾರಿಗೂ ಗೊತ್ತಾಗಲ್ಲ. ಸುಮ್ಮನೆ ನಾನು ಹೇಳ್ದಷ್ಟು ಮಾಡು. ತಲೆ ಹರಟೆ ಪ್ರಶ್ನೆಗಳೆಲ್ಲ ಕೇಳಬೇಡ. ಪೂಜೆ ಮುಗಿದ ಮೇಲೆ ಎಲ್ಲರೂ ಒಬ್ಬೊಬ್ಬರೇ ನಮಸ್ಕಾರ ಮಾಡ್ತಾರೆ. ಆ ಟೈಮಲ್ಲಿ ಕಮಲಿ ನಮಸ್ಕಾರ ಮಾಡೋಕ್ಕೆ ಬರೋವಾಗ ಅವಳ ಮೇಲೆ ಕುಂಕುಮ ಎಲ್ಲ ಚೆಲ್ಲೋ ಹಾಗೆ ಮಾಡು. ವಾಟ್? ಕುಂಕುಮನ? ಅನಿಕಾ, ಏನು ಮಾಡಕ್ಕೆ ಹೊರಟಿದ್ಯಾ? ಈಗಷ್ಟೇ ಹೇಳ್ದೆ ಪ್ರಶ್ನೆ ಕೇಳಬೇಡ ಅಂತ. ಬಾಯಿ ಮುಚ್ಕೊಂಡು ನಾನು ಹೇಳ್ದಷ್ಟು ಮಾಡಿ. ನೀನು ಇಲ್ಲಿ ನೀನು ಅವ್ರ ಟೀಮೇ ಇರ್ಬೋದು, ಆದರೆ ಕಾಲೇಜಲ್ಲಿ ಓದಬೇಕಂದ್ರೆ ಕ್ಯಾಂಟೀನ್ ಬಿಲ್ಲಿಂದ ಎಕ್ಸಾಮ್ ಫೀಸ್ವರೆಗೂ ಎಲ್ಲ ಕ್ಲಿಯರ್ ಮಾಡೋದು ನಾನೇ ಅನ್ನೋದನ್ನ ಮರಿಬೇಡ. ಹೋಗು, ಹೇಳ್ದಷ್ಟು ಮಾಡು. ನಾವು ಗೋ. ಸರಿ.
ವೇದೋಕ್ತ ಕರ್ಪೂರ ಮಂಗಳ ನೀರಾಂಜನಂ ಸಮರ್ಪಯಾಮಿ. ಎಲ್ಲರೂ ಬಂದು ದೇವಿಗೆ ಅರ್ಶಿನ ಕುಂಕುಮ ಪೂಜೆ ಮಾಡಿಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ. ಅಯ್ಯೋ ಕಮ್ಲಿ, ಸಾರಿ, ಕೈ ತಾಕಿ ಬೈ ಮಿಸ್ಸಾಗಿ ಆಗೋಯ್ತು. ಪರವಾಗಿಲ್ಲ ಬಿಡು ಕಾಜಲ್. ಅಯ್ಯೋ, ಮೈ ಮೇಲೆಲ್ಲ ಬಿದ್ದೋಗಿದೆ, ನೋಡ್ಕೊಂಡು ನಮಸ್ಕಾರ ಮಾಡೋದಲ್ವಾ? ಅಯ್ಯೋ ರಚನಾ, ಕಾಜಲ್ ಕೈ ತಪ್ಪಿ ಬಿದ್ದೋಯ್ತು. ನೀವೆಲ್ಲ ಇಲ್ಲೇ ಇರಿ, ನಾನು ಹೋಗಿ ಬಟ್ಟೆ ಬದಲಾಯಿಸ್ಕೊ ಬರ್ತೀನಿ. ನಾನು ಬರ್ಲಾ? ಬ್ಯಾಡ, ನೀವೆಲ್ಲ ಹಬ್ಬ ನೋಡ್ಕೊಂಡು ಇಲ್ಲೇ ಇರಿ. ಹಳ್ಳಿಲಿ ನನ್ಗೆ ಯಾಕೆ ಜೊತೆ? ನಾನು 2 ನಿಮಿಷ ಹಿಂಗೋಗಿ ಹಿಂಗೆ ಬರ್ತೀನಿ. ಅಪ್ಪ ಅಮ್ಮ ಮಗ ಇಡೀ ಕುಟುಂಬನೇ ಅವಳಿಗೋಸ್ಕರ ಇಷ್ಟೊಂದು ಕಷ್ಟಪಡ್ತಿರೋದನ್ನ ನೋಡಿದ್ರೆ ಸಿಟ್ಟು ಬರ್ತಿದೆ, ಜೊತೆಗೆ ನಗುನೂ ಬರ್ತಿದೆ. ಹೋಮನ ಹಾಳು ಮಾಡೋಣ ಅಂತ ನೋಡಿದ್ರೆ ಅಲ್ಲಿ ಚಂದ್ರು ಕಾಯ್ತಾ ಕೂತಿದ್ದಾರೆ. ಆದ್ರೆ ದೀಪನ ಆರ್ಸೋಕ್ಕೆ ಇದೇ ಸರಿಯಾದ ಸಮಯ. ಅತ್ತೇನೂ ಮಲ್ಗಿರೋ ಹಾಗಿದೆ. ಅಯ್ಯೋ, ಇವ್ರೇನಪ್ಪ ಹೀಗೆ ಕೂತಿದ್ದಾರೆ? ದೀಪ ಆರಿಸ್ಬೇಕಾದ್ರೆ ಇವ್ರೇನಾದ್ರೂ ಸದ್ ಮಾಡಿ ಅತ್ತೆನ ಎಬ್ಸ್ಬಿಟ್ರೆ? ಅಷ್ಟೆಲ್ಲ ಸೀನೇ ಇಲ್ಲ. ನಾನು ಮಾಮ್ ಅನ್ಕೊಂಡಿರೋದು ಆಗ್ಬೇಕಂದ್ರೆ ನಾನ್ ದೀಪನ ಆರಿಸ್ಲೇಬೇಕು.
ಸರಿ ಅತ್ತೆ. ಇವರು ನಮ್ಮ ಹಳ್ಳಿಯಂಗೆ ಚೆಂದಾಗೈತಲ್ವಾ. ನಾನು ಇಲ್ಲಿಗೆ ಬಂದಿದ್ದೆ ಅಂತ ಹೇಳಿದ್ರೆ ಅವ್ವ ಸ್ಯಾನೆ ಖುಷಿ ಪಟ್ಟಿರ್ತಿದ್ಲು. ಇಲ್ಲಿ ಊರು ಜನ ಗುಡಿ ಎಲ್ಲನೂ ಅವಂಗೆ ಇಷ್ಟ ಆಗಿರ್ತಿತ್ತು. ಮುಂದೊಂದು ದಿನ ಅವನು ಅಜ್ಜಯ್ಯನೂ ಇಲ್ಲಿ ಕರ್ಕೊಂಬರ್ಬೇಕು.